ಎಜೆ ನ್ಯೂಸ್ಗೆ ಸ್ವಾಗತ. ಜಮೀನು ವ್ಯಾಜ್ಯ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಗಲಾಟೆಯಾಗಿದ್ದು, ನ್ಯಾಯವಾದಿ ಕುಟುಂಬದ 9 ಜನರ ಮೇಲೆ 20ಕ್ಕೂ ಅಧಿಕ ಜನರಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆಯ ದೃಶ್ಯ ಮೊಬೈಲ್ನಲ್ಲೇ ಸೆರೆಯಾಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚಿನ್ನಾಪುರ ಡಿಎಲ್ಟಿ ತಾಂಡದಲ್ಲಿ ಘಟನೆ ನಡೆದಿದ್ದು, ಕೊಡ್ಲಿ ಕಬ್ಬಿಣದ ರಾಡ್ ಟ್ರ್ಯಾಕ್ಟರ್ ಹಾಯಿಸಿ ಕೃಷ್ಣಪ್ಪ ಲಮಾಣಿ ಕುಟುಂಬ ಸದಸ್ಯರಿಂದ ನ್ಯಾಯವಾದಿ ವಿನೋದ್ ಪಾಟೀಲ್ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಆರೋಪ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡ 9 ಜನರನ್ನ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಕೀಲ ವಿನೋದ್ ಪಾಟೀಲ್ ತಂದೆ ಸಹೋದರನ ತಲೆಗೆ ಗಂಭೀರ ಗಾಯವಾಗಿದ್ದು, ವಕೀಲ ವಿನೋದ್ ಪಾಟೀಲ್ ತಲೆಗೆ 11 ಹೊಲಿಗೆ, ಅವರ ತಂದೆಗೆ 32 ಹೊಲಿಗೆ ಹಾಗೂ ಅಣ್ಣನಿಗೆ 5 ಹೊಲಿಗೆ ಬಿದ್ದಿದೆ. ಜಮೀನು ವಿವಾದ ಸಂಬಂಧ ಗಲಾಟೆ ಇದ್ದು, ಹೊರದಿಂದ ಬರುವಾಗ 20ಕ್ಕೂ ಅಧಿಕ ಜನ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಅಣ್ಣನ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾರೆ. ಅಣ್ಣನ ಮೇಲೆ ಟ್ರ್ಯಾಕ್ಟರ್ ಹಾಯಿಸಿ ಕೊಲೆಗೆ ಯತ್ನಿಸಿದ್ದಾರೆ. ನಮಗೆ ನ್ಯಾಯ ಬೇಕೆಂದು ವಕೀಲ ವಿನೋದ್ ಪಾಟೀಲ್ ಕಣ್ಣೀರು ಹಾಕಿದ್ದಾರೆ. ಕೃಷ್ಣಪ್ಪ ಕಾಳಪ್ಪ ಅವರು, ಶೇಖರ್ ಕಾಳಪ್ಪ ಅವರು ನಮ್ಮ ಹುಡುಗರಿಗೆ ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು. ಆವಾಗ ನಮ್ಮ ಹುಡುಗರಿಗೆ ಯಾಕೆ ಮಾಡೋದು ಅಂತ ನಾನು ಕೇಳಿದೆ. ಆ ಸಮಯದಲ್ಲಿ ಅವರು ಏಕಾಏಕಿ ಅಡ್ವೊಕೇಟ್ ಅಧಿನಿಯಮ ಅವರು ಏಕಾಏಕಿ ಬಂದು ನನ್ನ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮತ್ತು ಏನಪ್ಪ ಅಂತಂದ್ರೆ ನಮ್ಮ ಅಪ್ಪರಿಗೆ, ನಮ್ಮ ಅಣ್ಣಗಳಿಗೆ, ನಮ್ಮ ವೈನಿಗಳಿಗೆ ಅವರಿಗೂ ಬೇಕಾಬಿಟ್ಟು ಹೊಡೆದಿದ್ದಾರೆ. ಅವ್ರ ತಲೆ ಮ್ಯಾಗ ಭಾಳ ಗಾಯ ಆಗಿದೆ. ಕೊಡ್ಲಿ ಹುಡುಗರು ಅದರಿಂದ ಬರ್ತಾರೆ. ಮತ್ತು ನಮ್ಮ ಮನೆಯವರು ಅವ್ರಿಗೆ ಟ್ರ್ಯಾಕ್ಟರ್ ಹಾಸಿದ್ದಾರೆ. ಟ್ರ್ಯಾಕ್ಟರ್ ಹಾಸಿ ತಲೆ ಮ್ಯಾಗ ಪೂರ್ತಿ ತಲೆನ ಆಗಿದಂಗೆ ಆಗಿದೆ. ಅದಕ್ಕೂ ಮತ್ತು ನಮ್ಮ ಅಣ್ಣನ ಮಗ ಸೂರ್ಯದೇವ್ ಅಂತ ಅವ್ರಿಗೆ ಕೊಡ್ಲಿಲ್ಲ ಹೊಡೆದಿರೋ ತಲೆ ಮೇಲೆ ಪೂರ್ತಿ ಗಾಯ ಆಗಿದೆ ಸರ್. ಅವರು ಸಾಯಿ ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವಡಿ ಹಾಸ್ಪಿಟಲ್ನಲ್ಲಿ ಸೀರಿಯಸ್ ಆಗಿ ಅಲ್ಲಿ ಪೇಷಂಟ್ ಅದಾರ ಸರ್. ಅದಕ್ಕೆ ನಮಗೆಲ್ಲ ನ್ಯಾಯ ಬೇಕು ಸರ್. ಸರ್ಕಾರ ನಾನು ಏನು ಒಂದು ಒತ್ತಾಯ ಮಾಡಬೇಕು ಅಂತಂದರೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆಸ್ ಎ ಅಡ್ವೊಕೇಟ್ ಆಗಿ ವಕೀಲ ಅಂತ ಹೇಳಿದ್ರು ನನಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ನನಗೆ 11 ವರೆ ಅದಕ್ಕೆ ನನ್ನ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ನಾನು ಕೇಳ್ಬೇಕು ಸರ್. ನಿಮ್ಮ ಹೆಸರು ವಿನೋದ್ ಪಾಟೀಲ್ ಅಂತ ಸರ್. ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.